ಕನ್ನಡ ಬಿಗ್ ಬಾಸ್ ಸೀಸನ್ ನಿನ್ನೆ ಕಿಚ್ಚ ಸುದೀಪ್ ಅವರ ವಾರದ ಚರ್ಚೆ ಆಗಿತ್ತು. ಸೊ ಈ ಒಂದು ಚರ್ಚೆ ಒಳಗಡೆ ಮನೆಯ ವಾರದ ಟಾಸ್ಕ್ಗಳಲ್ಲಾಗಿರ್ಬೋದು ಅಥವಾ ಸ್ಪರ್ಧಿಗಳು ಯಾವ್ಯಾವ ರೀತಿಯಾಗಿ ತಮ್ಮ ಆಟ ಆಡುವಾಗ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು, ಹಾಗೆ ಅವರು ಆಟ ಆಡೋ ಬರದಲ್ಲಿ ಯಾವ್ಯಾವ ಥರದಾಗಿ ಪದಗಳ ಯೂಸ್ ಮಾಡಿದ್ರು, ಅಥವಾ ಒಂದು ನಾಮಿನೇಷನ್ ಚಟುವಟಿಕೆ ಅಂತ ಬಂದಾಗ ಅವರಿಗೆ ಕೊಟ್ಟಿರುವಂಥ ಟಾಸ್ಕ್ಗಳಲ್ಲಿ ಒಂದು ಪದಗಳ ಯೂಸ್ ಮಾಡಿರೋದಾಗಿರ್ಬೋದು, ಆ ಒಂದು ಹರಾಬರಿ ಒಳಗಡೆ ತಾವು ಏನು ಮಾತಾಡಿದ್ರು ಅನ್ನೋದು ಗೊತ್ತಿರಲ್ಲ. ಸೊ ಎಲ್ಲೋ ಟ್ರಿಗರ್ ಆಗಿರೋದಕ್ಕೇನೆ ಇದು ಒಂದು ಮಾತಿನ ಒಂದು ಚಟುವಟಿಕೆ ಜೋರಾಗೆ ನಡೆದಿತ್ತು. ಸೊ ಈ ಒಂದು ವಿಚಾರದಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ಯಾರ ಮಾತುಗಳು ಸರಿಯಾಗಿದ್ವು ಅಥವಾ ಈ ಥರ ಮಾತಾಡಿದ್ದು ಮತ್ತೊಬ್ಬರ ಮನಸ್ಸಿಗೆ ಹರ್ಟ್ ಆಯ್ತಾ ಅನ್ನೋದನ್ನು ನಿನ್ನೆ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಒಂದು ಅರ್ಥೈಸೋ ಕಾರ್ಯವನ್ನು ಮಾಡಿದ್ರು ಅಂತ ಹೇಳ್ಬೋದು. ಅಶ್ವಿನಿ ಮತ್ತು ರಜತ್, ಧ್ರುವಂತ್, ಚೈತ್ರ ಇವರು ಒಂದು 4 ಜನಗಳ ಮಧ್ಯೆ ಒಂದು ಪೈಪೋಟಿ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಅವ್ರ ಮನೆಗೆ ಎಂಟ್ರಿ ಆದಾಗಿಂತ ಗಳ ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಅವರು ಆ ಮನೆಗಳಿಗೆ ಅಡ್ಜಸ್ಟ್ ಆಗ್ತಿಲ್ವೇನೋ ಅನ್ನೋ ಒಂದು ಗೊಂದಲಗಳು ಇದ್ವು. ಸೊ ಈ ಎಲ್ಲ ಗೊಂದಲಗಳನ್ನು ನಿನ್ನೆ ಒಂದು ಸ್ವಲ್ಪ ಮಟ್ಟಿಗೆ ಕಿಚ್ಚ ಸುದೀಪ್ ಅವರು ಕ್ಲಿಯರ್ ಮಾಡಿದ್ರಂತ ಹೇಳ್ಬೋದು. ನಿನ್ನೆ ನಡೆದಂಥ ಒಂದು ಸಣ್ಣ ಮಾತುಕತೆ ಒಳಗಡೆ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ತಾವು ಮಾಡಿರೋ ಅಂಥ ತಪ್ಪುಗಳಾಗಿರ್ಬೋದು, ಅಥವಾ ಆಟವನ್ನು ಸೀರಿಯಸ್ ಆಗಿ ಆಡಬೇಕಾಗಿರೋದನ್ನು ಎಲ್ಲೋ ಒಂದು ಕಡೆ ರಾಂಗ್ ಆಗಿ ಆಟ ಆಡಿದ್ರು ಅನ್ನೋದನ್ನು ಸಹ ಹೇಳಿದರು. ಹಾಗೆ ಮನರಂಜನಾತ್ಮಕವಾಗಿ ತಾವು ಸ್ಪೋರ್ಟಿವ್ ಆಗಿ ನಗಾಡ್ಕೊಂತ ಆಡಬೇಕಾಗಿರೋ ಒಂದು ಆಟನ ಗದ್ದಲದೊಳಗಡೆ ಜಗಳ ಆಡಿ ಅದನ್ನು ಟಾಸ್ಕ್ನ ಮುಗಿಸಿದ್ರು ಅನ್ನೋ ಒಂದು ಬೇಸರನೂ ಅವರು ಹೇಳಿದರು. ಹಾಗೆ ವಿಲನ್ ಅವರು ಕೊಟ್ಟಿರೋಂಥ ಪ್ರತಿಯೊಂದು ಟಾಸ್ಕ್ಗಳ ಬಗ್ಗೆನೂ ಕಿಚ್ಚ ಸುದೀಪ್ ಅವರು ನಿನ್ನೆ ಮಾತಾಡಿದ್ರು. ಹಾಗೆ ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೆ ಒಂದು ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ರು, ಕಾವ್ಯ ಅವ್ರನ್ನ ಅಳಿಸ್ಬೇಕು ಅನ್ನೋ ಒಂದು ಚಟುವಟಿಕೆ. ಸೊ ಇದರಲ್ಲಿ ಗಿಲ್ಲಿ ಅವರು ಯಶಸ್ವಿ ಆದ್ರೆ ಅಶ್ವಿನಿ ಅವರಿಗೆ ಕೊಟ್ಟಿರುವಂಥ ಒಂದು ಚಟುವಟಿಕೆಯನ್ನು ಅವರು ತಮ್ಮದ ಚಟುವಟಿಕೆಯನ್ನು ಗಿಲ್ಲಿ ಅವರಿಗೆ ಕೊಟ್ಟು ತಾವೆಲ್ಲೋ ಸೇಫ್ ಆಗಿಬಿಟ್ರ ಅಂತ ಹೇಳ್ಬೋದು. ಇದೊಂದನ್ನು ನಿನ್ನೆ ಕಿಚ್ಚ ಸುದೀಪ್ ಅವರು ಒಂದು ಇದರಲ್ಲೂ ರಿವೀಲ್ ಆಯಿತು. ಸೊ ನಾನು ನಿನ್ನೆನೂ ಹೇಳಿದ್ದೆ, ಕಿಚ್ಚ ಸುದೀಪ್ ಅವರು ಈ ಒಂದು ವಿಲನ್ ಕೊಟ್ಟಿರೋಂಥ ಸೀಕ್ರೆಟ್ ಟಾಸ್ಕ್ಗಳ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ. ಸೊ ನಿನ್ನೆ ಮಾತಾಡಿದ್ರು. ಕಾವ್ಯ ಅವರಿಗೂ ಒಂದು ಕ್ಲಾರಿಟಿ ಸಿಕ್ತಂತಲೇ ಹೇಳ್ಬೋದು. ಯಾಕಂದರೆ ಅವರು ತಮ್ಮ ಒಂದು ಫ್ರೆಂಡ್ಶಿಪ್ಪನ್ನು ಅಷ್ಟು ಪ್ಯೂರ್ ಆಗಿ ಇಲ್ಲಿ ತನಕ ಕಂಟಿನ್ಯೂ ಮಾಡ್ಕೊಂಬಂದಿದ್ರು. ಸೊ ಅದೊಂದು ಫ್ರೆಂಡ್ಶಿಪ್ಗೆ ಬ್ರೇಕ್ ಬಿತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕಿಗೆ ನಿನ್ನೆ ಫುಲ್ ಕ್ಲಾರಿಟಿ ಸಿಕ್ತಂತಲೇ ಹೇಳ್ಬೋದು. ಯಾಕಂದರೆ ಅವರಿಬ್ಬರು ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತನೋ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಸೊ ಯಾಕಂದರೆ ಟಾಸ್ಕ್ ಆಗೇ ಇರುತ್ತೆ, ಫ್ರೆಂಡ್ಶಿಪ್ಪಿಗೆ ಯಾವತ್ತೂ ಅದು ಮುಳ್ಳಾಗಲ್ಲ ಅಂತ ಹೇಳ್ಬೋದು. ನಿನ್ನೆ ಕಿಚ್ಚ ಸುದೀಪ್ ಅವರು ರಜತ್ ಮತ್ತು ಅಶ್ವಿನಿ ಅವರಿಗೆ, ಧ್ರುವಂತ್ ಅವರಿಗೆ, ಚೈತ್ರ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಅಂತ ಹೇಳ್ಬೋದು. ಯಾಕಂದರೆ ಅವರು ಮಾತಾಡೋ ವೇ ಆಗಿರ್ಬೋದು, ಪದಗಳ ಬಳಕೆ ಆಗಿರ್ಬೋದು, ಅದರಲ್ಲೂ ಮೇನಾಗಿ ರಜತ್ ಅವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ರು. ಪದ ಬಳಕೆ ಮಾತಾಡುವಾಗ ಸರಿಯಾಗಿ ಮಾತಾಡಿ, ಪದ ಬಳಕೆ ನಮಗೆ ಬರುತ್ತೆ ಅಂತ ಹೇಳಿ ಹೆಂಗೆ ಬೇಕಂಗೆ ಯೂಸ್ ಮಾಡೋದಲ್ಲ ಅಂತ ಹೇಳಿ ನಿನ್ನೊಂದು ಹೇಳಿದ್ರೆ. ಯಾಕಂದರೆ ಹೊರಗಡೆ ಕೂತ್ಕೊಂಡು ವೀಕ್ಷಕರು ನೋಡ್ತಿದ್ದಾರೆ ಅನ್ನೋ ಒಂದು ಗ್ಯಾರಂಟಿ ಎಷ್ಟಿರುತ್ತೆ ಅಷ್ಟೇ ವೀಕ್ಷಕರಿಗೂ ಅನಿಸ್ತಿರುತ್ತೆ ನೀವು ಹೆಂಗಿರ್ತೀರಾ, ಏನು ಆಡ್ತಿರ್ತೀರಾ ಅಂತ ಹೇಳಿ. ಪ್ರತಿಯೊಂದನ್ನು ವೀಕ್ಷಕರು ನೋಡ್ತಿರ್ತಾರೆ ಅಂತಂದರೆ ಆಟ ಆಡುವಾಗ ಅದೊಂದು ಗಮನ ಇರಬೇಕಲ್ವ, ನಾವೇನು ಮಾಡ್ತಿರ್ತೀವಿ, ಏನು ಆಡ್ತಿರ್ತೀವಿ ಅನ್ನೋದನ್ನು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದರು. ಸೊ ಹಾಗೆ ಇನ್ಮೇಲಾದ್ರೂ ಆ ಮನೆಯೊಳಗಡೆ ಒಂದು ಯಾವುದೇ ಜಗಳ ಇಲ್ಲದೆ, ಹೌದು ಅದು ಶಾಂತಿ ಮಂದಿರ ಅಲ್ಲ ಅಂತ ನಾನು ನಿನ್ನೆನೂ ಹೇಳಿದ್ದೆ, ಓಕೆ ಅದು ಜಗಳ ಆಗುತ್ತೆ, ಬಟ್ ಆದರೆ ಆ ಥರ ಪದ ಬಳಕೆ ಬೇಡ ಅಂತ ಹೇಳಿ ಅಷ್ಟೇ. ಇನ್ಮೇಲಾದ್ರೂ ಸರಿಯಾದ ವೇ ಒಳಗಡೆ ಜಗಳ ಆಡಲಿ, ರಾಂಗ್ ಪದ ಬಳಕೆ ಬೇಡ. ಯಾಕಂದರೆ ಅವರ ಮನೆಯಲ್ಲಿ ಕೂತು ನೋಡ್ತಿರೋರಿಗೂ ಬೇಜಾರಾಗುತ್ತೆ ಅನ್ನೋ ಒಂದು ಗಮನದಲ್ಲಿ ಇಟ್ಕೊಂಡು ಸರಿಯಾದ ರೀತಿ ಒಳಗಡೆ ಜಗಳ ಆಡಿ ತಮ್ಮ ಆಟವನ್ನು ತಾವು ಆಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಆಟ ಆಡಬೇಕು ಅವರು. ಇದೆಲ್ಲನೂ ಒಂದು ಸೈಡ್ ನೋಡಿದ್ರೆ, ಇನ್ನೊಂದು ಕಡೆ ಇವತ್ತಿನ ಪ್ರೋಮೋದೊಳಗಡೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಯಾರು ಈ ಮನೆಯಲ್ಲಿ ಜಾಸ್ತಿ ದಿನ ಉಳಿತಾರೆ ಅಥವಾ ಯಾರ್ದು ಪಾಪದು ಕೂಡ ತುಂಬಿದೆ ಈ ಥರ ಒಂದು ಟಾಸ್ಕ್, ಒಬ್ಬರ ಬೌಲ್ ಒಳಗಡೆ ನೀರನ್ನು ಹಾಕಿ ಅವರು ಈ ಮನೆಯಲ್ಲಿ ಇರೋಕ್ಕೆ ಯೋಗ್ಯತೆ ಇಲ್ಲ, ಅವರ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋ ಒಂದು ಟಾಸ್ಕ್. ನಾಮಿನೇಷನ್ ಪ್ರಕ್ರಿಯೆ ಅದೊಂದು ಒಂಥರ ಹಾಟ್ ಸೀಟ್ ಅಂತಲೇ ಹೇಳ್ಬೋದು ಅದನ್ನು. ಸೊ ಇಂಥ ಹಾಟ್ ಸೀಟ್ ಒಳಗಡೆ ಇದ್ದಾಗ ಯಾರಿಗಾದರೂ ಭಯ, ಒಂದು ಗೊಂದಲ ಇದ್ದೇ ಇರುತ್ತೆ.
ಸೊ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಕೆಲವೊಂದಿಷ್ಟು ಟಾಸ್ಕ್ಗಳನ್ನ ಕೊಡ್ತಾರೆ. ಅಂದರೆ ಆ ಟಾಸ್ಕ್ಗಳ ಮೂಲಕ ಅವರು ಸೇಫ್ ಆಗ್ತಾರಾ ಅಥವಾ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮುಂದುವರಿತಾರಾ ಅನ್ನೋದನ್ನು ಒಂದು ಟಾಸ್ಕ್ ಮೂಲಕನೇ ನಡೆದು ಬರುತ್ತೆ. ಸೊ ನಿನ್ನೆ ಸಂಚಿಕೆ ಒಳಗಡೆ ನಾಮಿನೇಷನ್ನ ಇವತ್ತು ಕನ್ಫರ್ಮ್ ಮಾಡಲಾಗುತ್ತೆ ಅಂತಲೂ ನಿನ್ನೆ ಸುದೀಪ್ ಅವರು ಹೇಳಿರ್ತಾರೆ. ಸೊ ಅದೇ ರೀತಿಯಾಗಿ ಇವತ್ತಿನ ಪ್ರೋಮೋದೊಳಗಡೆ ನಾಮಿನೇಷನ್ ಚಟುವಟಿಕೆ ಮೂಲಕ ಅದನ್ನು ನಾಮಿನೇಷನ್ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಸೊ ಆ ಒಂದು ಪ್ರಕ್ರಿಯೆ ಒಳಗಡೆ ಗಿಲ್ಲಿಯವ್ರದ್ದು ಮತ್ತು ರಜತ್ ಅವ್ರದ್ದು ಮಾತಿನ ಒಂದು ವಾಗ್ವಾದ ಜೋರಾಗಿ ನಡೆದಿದೆ. ಸೊ ಆ ಒಂದು ವಾಗ್ವಾದದಲ್ಲಿ ರಜತ್ ಅವರು ನನಗೆ ಯಾರ್ಯಾರು ಈ ಬೌಲ್ ಒಳಗಡೆ ನೀರು ಹಾಕಿದ್ದಾರೆ ಅವ್ರು ಎಲ್ಲರನ್ನೂ ನನ್ನ ಮನೆಯಿಂದ ಹೊರಗಡೆ ಕಳಿಸಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಗಿಲ್ಲಿಯವರು ನಾನು ಇವ್ರನ್ನ ಮನೆಯಿಂದ ಹೊರಗಡೆ ಹಾಕಿ ನಾನು ಹೋಗ್ತೀನಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಸೊ ಇಷ್ಟು ದಿನ ನಮಗೆ ಬೇಕಾಗಿರೋ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಿಲ್ಲಿ ಮಾತ್ರ ಅಂದ್ಕೊಂಡಿದ್ವಿ. ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ರಿಷಾ ಮತ್ತು ರಘು ಅವರು ಆಗ್ಬೋದು ಅಂದ್ಕೊಂಡ್ವಿ. ಬಟ್ ರಿಷಾ ಅವರು ಬ್ಯಾಡ್ ಲಕ್ ಅವ್ರ ಮನೆಯಿಂದ ಹೊರಗಡೆ ಹೋದರು. ಆದರೆ ಇನ್ನು ರಘು ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಇನ್ನೂ ಮನೆ ಒಳಗಡೆನೇ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರು ಅಷ್ಟೊಂದು ಆಟ ಆಡ್ತಿಲ್ಲ ಅಂತ ಹೇಳಿ ಅನ್ನಿಸ್ತು. ಆಮೇಲೆ ರಜತ್ ಮತ್ತು ಚೈತ್ರ ಅವ್ರನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ತೊಗೊಂಡು ಇವರು ಒಂದು ಕಡೆ ಎಲ್ಲೋ ರಜತ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಟ ಆಡ್ಬೋದು, ಗಿಲ್ಲಿಯವರಿಗೆ ಟಕ್ಕರ್ ಕೊಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಅದೇ ರೀತಿಯಾಗಿ ಟಕ್ಕರ್ ಎಲ್ಲೋ ಒಂದು ಕಡೆ ಸೈಡಿಗೆ ಇಡೋಣ. ಯಾಕಂದರೆ ಆಟ ಅಂತ ಬಂದಾಗ ಅಷ್ಟೇ ಎಫರ್ಟ್ ಹಾಕಿ ಆಟ ಆಡೋದಾಗಿರಬೇಕು. ಸೊ ಇದೊಂದು ವಿಚಾರದಲ್ಲಿ ಗಿಲ್ಲಿ ಮತ್ತು ರಜತ್ ಅಂತ ಬಂದಾಗ ಯಾರು ವಿನ್ ಆಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ವೀಕ್ಷಕರಿಗೂ ಬಿಗ್ ಬಾಸ್ ಟಾಸ್ಕ್ ಚೇಂಜರ್ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಚೇಂಜರ್ ಅಂತಂದರೆ ಗಿಲ್ಲಿ. ಯಾಕಂದರೆ ಹಾಸ್ಯವಾಗಿರ್ಬೋದು, ಎಲ್ಲ ಒಂದು ಚಟುವಟಿಕೆಯಲ್ಲಾಗಿರ್ಬೋದು ಗಿಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು. ಎಲ್ಲ ವೀಕ್ಷಕರಿಗೂ ಗಿಲ್ಲಿನೇ ಫೇವ್ರೇಟ್ ಅಂತಲೂ ಆಲ್ಮೋಸ್ಟ್ ಗೊತ್ತಿದೆ. ಯಾಕಂದರೆ ಪ್ರತಿಯೊಂದು ಸಾರಿನೂ ನಾವು ಕೇಳಿದಾಗಿರ್ಬೋದು, ಬೇರೆಯವ್ರ ಕಡೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದವ್ರೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಜೊತೆ ಜಗಳ ಮಾಡಿದವ್ರೆ ಹೊರಗಡೆ ಬಂದು ಗಿಲ್ಲಿ ಅಂತಲೇ ಪದ ಹೇಳಿರೋದಾಗಿರ್ಬೋದು. ಸೊ ಇದೆಲ್ಲ ನೋಡಿದ್ರೆ ನಮ್ಗನ್ಸುತ್ತೆ ಗಿಲ್ಲಿ ಫೈನಲ್ ತನಕ ಇರಬೇಕು ಅಂತ ಹೇಳಿ. ಸೊ ಇದೊಂದು ಚಟುವಟಿಕೆಯಲ್ಲಿ ಇವತ್ತಾಗಿರೋವಂಥ ಚಟುವಟಿಕೆಯಲ್ಲಿ ರಜತ್ ಅವರಿಗೂ ಮತ್ತು ಗಿಲ್ಲಿ ಅವರಿಗೂ ಒಂದು ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಇವರಿಬ್ಬರ ಮಧ್ಯೆ ಪೈಪೋಟಿ ನಡೀತಿದೆ. ನೋಡೋಣ ಇದು ಎಲ್ಲಿ ತನಕ ನಡೆಯುತ್ತೆ ಅಥವಾ ಯಾರು ಎಲ್ಲಿಗೆ ಪಟಾಕಿ ಆಗ್ತಾರೆ ಅಂತ ಹೇಳಿ. ಮತ್ತು ಹಾಗೆ ಚಟುವಟಿಕೆ ಅಂತ ಬಂದಾಗ ಗಿಲ್ಲಿ ಅವ್ರದ್ದಷ್ಟು ಎಫರ್ಟ್ ಇಲ್ಲ ಅಂತ ರಜತ್ ಅವರು ಒಂದು ತಮ್ಮ ಮಾತುಗಳನ್ನು ಹೇಳ್ತಾರೆ. ಅದೇ ಪ್ರಕಾರವಾಗಿ ಪ್ರತ್ಯುತ್ತರವಾಗಿ ಗಿಲ್ಲಿಯವರು ಪ್ರತ್ಯುತ್ತರವಾಗಿ ತಮಗೆ ಒಂದು ಏನಾಗಿತ್ತು ಆಟದೊಳಗಡೆ ನಾನು ಸ್ಟ್ರಾಂಗ್ ಆಗಿ ಆಡಿದ್ದೆ ಅಂತಲೂ ಅವ್ರು ಹೇಳ್ಕೊತಾರೆ. ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಯಾರು ನಾಮಿನೇಟಿಂದ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಥವಾ ಯಾರು ಎಲಿಮಿನೇಟ್ ಆಗದೆ ಮನೆ ಒಳಗಡೆ ಸೇಫ್ ಆಗಿರ್ತಾರೆ. ರಜತ್ ಮತ್ತು ಗಿಲ್ಲಿ ಇಬ್ಬರು ಈ ಒಂದು ಮಾತುಕತೆಯ ಚಟುವಟಿಕೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಅಂತ ಯಾರು ಆಗ್ತಾರೆ, ರಜತ್ ಮತ್ತು ಗಿಲ್ಲಿ ಇಬ್ಬರ ಮಧ್ಯೆ ಯಾರು ಮೊದಲು ಮನೆಯಿಂದ ಹೊರಗಡೆ ಬಂದು ಸ್ಟೇಜ್ ಮೇಲೆ ಇರ್ತಾರೆ ಅಂತ ಹೇಳಿ ಕಾದು ನೋಡಬೇಕು. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಗಿಲ್ಲಿ ಮತ್ತು ರಜತ್ ಅವರ ಇಬ್ಬರು ಮಾತಿನ ಚಟುವಟಿಕೆಯಲ್ಲಿ ಬಂದಂಥ ಒಂದು ಮಾತು ಮನೆಯಿಂದ ಹೊರಗಡೆ ನಿಮ್ಮನ್ನು ಫಸ್ಟ್ ಕಳಿಸ್ತೀನಿ ಅನ್ನೋದಾಗಿರ್ಬೋದು. ಸೊ ಅವರಿಬ್ಬರಲ್ಲಿ ಮೊದಲು ಯಾರು ಮನೆಯಿಂದ ಹೊರಗಡೆ ಬರಬೇಕು, ಹಾಗೆ ಈ ಸಾರಿ ನಾಮಿನೇಷನಿಂದ ಎಲಿಮಿನೇಟ್ ಆಗಿ ಯಾರು ಮನೆಯಿಂದ ಹೊರಗೆ ಬರ್ತಾರೆ, ಹಾಗೆ ಫೈನಲಿಸ್ಟ್ ಆಗಿ ಗಿಲ್ಲಿ ಮತ್ತು ರಜತ್ ಇವರಿಬ್ಬರಲ್ಲಿ ಯಾರ ಕೈ ಫಸ್ಟ್ ಇರುತ್ತೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.